ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಮನೆಯಲ್ಲಿ ಇವತ್ತು ತುಂಬಾ ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ದಾರೆ. ನಾನ್ ವೆಜ್ ಇದೆ, ಫುಲ್ ನಾನ್ ವೆಜ್ ಇದೆ. ಆ್ಯಕ್ಚುಲಿ ಇವತ್ತು ಫುಲ್ ಮಟನ್ ಇರೋದು. ಮಟನ್ಗೆ ಸಂಬಂಧಪಟ್ಟ ಹಾಗೆ ನಾನ್ ವೆಜ್ ಅಡುಗೆ ಮಾಡಿದ್ದಾರೆ. ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು. ಗೆಸ್ಟ್ ಯಾರು ಬರ್ತಿಲ್ಲ, ಬಟ್ ಮನೆಯವರಿಗೆ ಅಂತಲೇ ಮಾಡ್ಕೊಂಡಿರೋದು. ಅಮ್ಮನ ಕೈ ರುಚಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಹೇಗಿರುತ್ತೆ ಅಂತ. ಕೆಲವರಂತೂ ತುಂಬಾ ಮಿಸ್ ಮಾಡ್ಕೊಳ್ತಿರ್ತಾರೆ ಅಮ್ಮನ ಕೈ ರುಚಿಯನ್ನು. ಬಟ್ ಅದರಲ್ಲಿ ನಾನು ತುಂಬ ಅಂದರೆ ತುಂಬ ಲಕ್ಕಿ ಇದ್ದೀನಿ. ಬಿಕಾಸ್ ನಾನು ಅಮ್ಮನ ಕೈ ರುಚಿಯನ್ನು ಯಾವತ್ತೂ ಮಿಸ್ ಮಾಡ್ಕೊಂಡಿಲ್ಲ. ಯಾಕಂದರೆ ಯಾವಾಗಲೂ ನಾನು ಅಮ್ಮನ ಕೈ ರುಚಿಯಲ್ಲೇ ಇರ್ತೀನಿ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ನಾನ್ ವೆಜ್ಜು ಏನೇನು ಮಾಡಿದ್ವಿ ಅಂತ ಹೇಳ್ತೀನಿ. ಲಿವರ್ ಫ್ರೈ ಮಾಡಿದ್ವಿ, ಲಿವರ್ ಗುಂಡ್ಕಾಯಿ. ಅದು ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ. ಅದು ಕೂಡ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಇದನ್ನು ಚಪಾತಿ, ದೋಸೆ, ರೊಟ್ಟಿ ಈ ರೀತಿ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬ್ಲೆಡ್ ಫ್ರೈ ಕೂಡ ಮಾಡಿದ್ವಿ ನಾವು. ಬ್ಲೆಡ್ ಫ್ರೈನಲ್ಲಿ ಆ್ಯಕ್ಚುಲಿ ಹೆಲ್ತು ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ, ಇದರಲ್ಲಿ ಹಾರ್ಟ್ ಪೇಷಂಟ್ ಇರೋರಿಗೆ ಅಥವಾ ಎದೆ ನೋವು ಅಂತ ಹೇಳ್ತಿರ್ತಾರೆ ಕೆಲವರು, ಅಂಥವರಿಗೆ ಬ್ಲಡ್ನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಂತ್ಲಿ ಒನ್ಸ್ ತಿನ್ನೋದು ಒಳ್ಳೆಯದಿದೆ, ನೀವು ತಿನ್ನಿ. ಹಾಗೆ ಬ್ರೈನ್ ಫ್ರೈ ಕೂಡ ಮಾಡಿದ್ವಿ. ಬ್ರೈನ್ ಫ್ರೈ ರೆಗ್ಯುಲರಾಗಿ ಎಲ್ಲರೂ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಂಡು ತಿಂತಾರೆ. ಬಟ್ ಅದರಲ್ಲಿ ನನ್ನ ಸಿಸ್ಟರ್ ಇವತ್ತು ತುಂಬಾ ಸ್ಪೆಷಲ್ ರೀತಿ ಮಾಡಿದರು. ಅದಕ್ಕೆ ಸ್ವಲ್ಪ ಎಗ್ಗೆಲ್ಲ ಹಾಕಿ, ಮಸಾಲೆ ಎಲ್ಲ ಹಾಕಿ ಬ್ರೈನ್ ಫ್ರೈ ಮಾಡಿದರು. ತುಂಬಾ ಡಿಫ್ರೆಂಟಾಗಿತ್ತು. ಆ್ಯಕ್ಚುಲಿ ಇದನ್ನು ನನ್ನ ಮಗ ಎಲ್ಲ ತಿಂತಾ ಇರಲಿಲ್ಲ, ಬಟ್ ಅವನು ಎಗ್ ಫ್ರೈ ಅಂತ ತಿಂದ. ತುಂಬಾ ಖುಷಿಪಟ್ಟ, ತುಂಬ ಚೆನ್ನಾಗಿದೆ, ಟೇಸ್ಟ್ ಇದೆ ಅಂತ ಹೇಳಿಬಿಟ್ಟು. ನನಗಂತೂ ತುಂಬ ಖುಷಿ ಆಯಿತು ಅವ್ರು ಮಾಡಿದ್ದು. ಹಾಗೆ ನಮ್ಮ ಮನೆಯಲ್ಲಿ ಕಾಳು ಸೂಪ್ ಕೂಡ ಮಾಡಿದ್ವಿ. ಕಾಳು ಸೂಪ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕೆಲವ್ರ ಮನೆ ಅಂತೂ ಮಾಡಲ್ಲ, ಹೊರಗಡೆ ತೊಗೊಂಡು ಬಂದು ಕಾಳು ಸೂಪ್ ಕುಡಿತಾರೆ. ಬಟ್ ನೀವೇನೇ ಮಾಡೋದಿತ್ತು ಅಂದ್ರೂ ಹೊರಗಡೆ ತಂದು ನೀವು ಕಾಳು ಸೂಪ್ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಕಾಳು ಸೂಪ್ ಕುಡಿಯೋದ್ರಿಂದ ಕೈ ಮುರಿದೋಗಿರೋರು ಅಥವಾ ಮೂಳೆ ಮುರಿದೋಗಿರೋ ಅಂಥವರಿಗೆ ಏನಾದರೂ ಆಗಿತ್ತು, ಫ್ರ್ಯಾಕ್ಚರ್ ಆಗಿದೆ, ಸರ್ಜರೀಸ್ ಆಗಿದೆ ಅಂದರೆ ತುಂಬ ಒಳ್ಳೆಯದು. ಬೇಗ ಜಾಯಿಂಟ್ ಆಗುತ್ತೆ ಬೋನ್ಸ್ ಎಲ್ಲರೂ. ನೀವು ಇದನ್ನು ಕುಡಿಯೋದ್ರಿಂದ ಬೇಗ ಬೋನ್ಸ್ ಎಲ್ಲ ಜಾಯಿಂಟ್ ಆಗಿ ತುಂಬ ಹೀಲ್ ಆಗುತ್ತೆ, ಪೇಯ್ನ್ಸ್ ಏನೇ ಇತ್ತು ಅಂತ ಹೇಳಿದರು. ಹೆಲ್ದಿ ಫುಡ್ ಇರುತ್ತೆ ಇದೆಲ್ಲ ಆ್ಯಕ್ಚುಲಿ. ನಿಮ್ಮ ಮನೆಯಲ್ಲೂ ಮಾಡಿದರೆ ತಿಳಿಸಿ ಏನೇನು ಮಾಡಿದ್ರಿ ಅಂತ. ಹಾಗೆ ನಮ್ಮ ಮನೆ ಊಟ ಎಲ್ಲ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ, ಲೈಕ್